ಟಿಂಬರ್ ಡಿಪೋ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೇ ಬೇನಾಮಿ ಹೆಸರಿನಲ್ಲಿ ಟಿಂಬರ್ ಮರ್ಚೆಂಟ್ ಆಗಿ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ವಾಮಮಾರ್ಗದ ದಂಧೆ ನಡೆಸುತ್ತಿದ್ದಾರೆ ಎಂದು ದಾಂಡೇಲಿ ಟಿಂಬರ್ ಮತ್ತು ಕಾರ್ಪೊರೇಟರ್ ಅಸೋಸಿಯೇಷನ್ ಗಂಭೀರ ಆರೋಪ ಮಾಡಿದೆ. ಈ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಅಸೋಸಿಯೇಷನ್ ತಪ್ಪಿತಸ್ಥರ ವಿರುದ್ಧ ಶೀಘ್ರ ಕ್ರಮ ಕೈಗೊಳ್ಳದಿದ್ದರೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದೆ. ನಗರದ ಟಿಂಬರ್ ಡಿಪೋದಲ್ಲಿ ಬುಧವಾರ ಟಿಂಬರ್ ಆ್ಯಂಡ್ ಕಾರ್ಪೊರೇಟರ್ ಅಸೋಸಿಯೇಷನ್ ಪದಾಧಿಕಾರಿಗಳು ಮಾಧ್ಯಮದೊಂದಿಗೆ ಟಿಂಬರ್ ಡಿಪೋ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ನಡೆಗೆ ವ್ಯಾಪಕ ಆಕ್ರೋಶ ವ್ಯಕ್ತಪಡಿಸಿದರು. ದಾಂಡೇಲಿ ಟಿಂಬರ್ ಆ್ಯಂಡ್ ಕಾರ್ಪೊರೇಟರ್ ಅಸೋಸಿಯೇಷನ್ ಅಧ್ಯಕ್ಷ ಪ್ರೇಮಾನಂದ ಗವಸ್ ಮಾತನಾಡಿ, ಜುಲೈ 13ರಿಂದ ಈ ಟೆಂಡರ್ ಮೂಲಕ ಮರಮುಟ್ಟುಗಳ ಬಹಿರಂಗ ಹರಾಜು ನಡೆಯುತ್ತಿದೆ. ಈ ಪ್ರಕ್ರಿಯೆಯಲ್ಲಿ ದೂರದ ಊರುಗಳಿಂದ ಬರುವವರನ್ನ ಡಿಪೋ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಪ್ರಭಾವಿಸಿ ಬೇನಾಮಿ ಹೆಸರು ಅಥವಾ ಬೇರೆ ಐಡಿಗಳಲ್ಲಿ ವ್ಯವಹಾರ ನಡೆಸುತ್ತಿದ್ದಾರೆ. ಪ್ರತಿ ಹರಾಜಿನಿಂದ 25ರಿಂದ 30 ಲಕ್ಷ ರೂಪಾಯಿವರೆಗೆ ಅಕ್ರಮ ಹಣ ಮಾಡಲಾಗುತ್ತಿದೆ ಎಂದು ದೂರಿದರು. ಟಿಂಬರ್ ಡಿಪೋ ಆವರಣದಲ್ಲಿ ಸಿಸಿಟಿವಿ ಇದ್ದರೂ ಅಧಿಕಾರಿಗಳು ಬೆಳಿಗ್ಗೆ 7 ಗಂಟೆಯಿಂದಲೇ ಗ್ರಾಹಕರೊಂದಿಗೆ ಸಂಗ್ರಹಣಾ ಸ್ಥಳಕ್ಕೆ ಬಂದು ವ್ಯಾಪಾರದ ಬಗ್ಗೆ ಚರ್ಚಿಸುವುದು ಅನುಮಾನ ಮೂಡಿಸಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಇದಲ್ಲದೆ ಸ್ಟ್ರಾಂಗ್ ಲೋಡಿಂಗ್ ಅನ್ಲೋಡಿಂಗ್ ಕೆಲಸ ಮತ್ತು ಪಾಸ್ ಪರ್ಮಿಟ್ ನಮೂನೆ 27 ನೀಡುವ ಕೆಲಸವನ್ನು ಅಧಿಕಾರಿಗಳು ನೇರವಾಗಿ ಮಾಡುತ್ತಿರುವುದರಿಂದ ದಿಮ್ಮೆಗಳನ್ನು ಬದಲಾಯಿಸುವ ಸಾಧ್ಯತೆ ಇದೆ. ಡಿಪೋಗೆ ಸಂಬಂಧವಿಲ್ಲದ ಬೇರೆ ಇಲಾಖೆಯ ಸಿಬ್ಬಂದಿಗಳನ್ನು ಒಳಗೆ ಸೇರಿಸಿಕೊಂಡು ದಂಧೆ ಮಾಡಲಾಗುತ್ತಿದೆ ಎಂಬ ಆರೋಪವು ಕೇಳಿಬಂದಿದೆ. ಕಳೆದ ಅನೇಕ ವರ್ಷಗಳಿಂದ ಪ್ರಾಮಾಣಿಕವಾಗಿ ಟಿಂಬರ್ ಮರ್ಚೆಂಟ್ ಆಗಿ ಬದುಕು ಕಟ್ಟಿಕೊಂಡ ನಾವು ಇನ್ನು ಮುಂದೆ ಉದ್ಯಮ ನಡೆಸುವುದು ಹೇಗೆ ಎಂಬುದೇ ಚಿಂತೆಯಾಗಿದೆ ಎಂದು ಪ್ರೇಮಾನಂದ ಗವಸ್ ಬೇಸರ ವ್ಯಕ್ತಪಡಿಸಿದರು. ಪ್ರಾಮಾಣಿಕ ಅಧಿಕಾರಿಯಾಗಿರುವ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಪ್ರಶಾಂತ್ ಕುಮಾರ್ ಕೆಸಿ ಅವರ ಮೇಲೆ ನಂಬಿಕೆ ಇದೆ. ಅವರು ತಕ್ಷಣ ಮಧ್ಯಪ್ರವೇಶಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವ ವಿಶ್ವಾಸವಿದೆ ಎಂದ ಅವರು, ಕೂಡಲೇ ವಾಮಮಾರ್ಗದ ದಂಧೆ ನಿಲ್ಲಿಸಿ ಭಾಗಿಯಾದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ವರ್ಗಾವಣೆ ಮಾಡಬೇಕು ಹಾಗೂ ಇದರಲ್ಲಿ ಭಾಗಿಯಾದ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಮೊಬೈಲ್ಗಳನ್ನು ಹಾಗೂ ವಿವಿಧ ಇಲಾಖೆಗಳನ್ನು ತನಿಖೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದ ಪ್ರೇಮಾನಂದ ಗವಸ ಅವರು, ಜುಲೈ 16ರ ಗುರುವಾರ ಬೆಳಿಗ್ಗೆ 10 ಗಂಟೆಯೊಳಗೆ ಕ್ರಮ ಕೈಗೊಳ್ಳದಿದ್ದರೆ ಟಿಂಬರ್ ಡಿಪೋ ಆವರಣದಲ್ಲಿ ಅಸೋಸಿಯೇಷನ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. 30 ವರ್ಷಗಳಿಗಿಂತಲೂ ಹೆಚ್ಚು ವರ್ಷಗಳಿಂದ ದಾಂಡೇಲಿಯಲ್ಲಿ ಟಿಂಬರ್ ಮರ್ಚೆಂಟ್ ಆಗಿ ಉದ್ಯಮವನ್ನು ಪ್ರಾರಂಭಿಸಿದವರು ಶ್ರೀಯುತ CS ವಸ್ತ್ರದ್ ಸರ್ ಅವರು. ಅವರ ಕೈ ಕೆಳಗಡೆ ಬಹಳಷ್ಟು ಜನ ಉದ್ಯಮಿಗಳು ರೂಪುಗೊಂಡಿದ್ದಾರೆ ಅವರ ಅನುಭವ ಮಾರ್ಗದರ್ಶನದಿಂದಾಗಿ. ಸರ್, ಇವತ್ತು ದಾಂಡೇಲಿಯ ಟಿಂಬರ್ ಡಿಪೋದಲ್ಲಿ ಸಂಘಟನೆಯ ಅಧ್ಯಕ್ಷರಾಗಿಯೂ ಕೂಡ ಸಂಘವನ್ನು ಮುನ್ನಡೆಸಿದವರು. ನಿಮ್ಮನ್ನು ಒಂದು ತಂದೆಗೆ ಗೌರವ ಕೊಡುವ ರೀತಿಯಲ್ಲಿ ದಾಂಡೇಲಿಯ ಟಿಂಬರ್ ಮರ್ಚೆಂಟ್ ಅಸೋಸಿಯೇಷನ್ ಅವರು ಒಂದು ನಿಮ್ಮನ್ನು ಮಾರ್ಗದರ್ಶಕರಾಗಿ ಆ ರೀತಿಯಲ್ಲಿ ಗೌರವವನ್ನು ಕೊಡ್ತಿದ್ದಾರೆ. ಏನೇ ಇರಲಿ, ಕಳೆದ 30 ವರ್ಷಗಳಿಂದ ಇಲ್ಲಿ ಟಿಂಬರ್ ಡಿಪೋದಲ್ಲಿ ನೀವು ವ್ಯವಹಾರವನ್ನು ಮಾಡ್ತಿದ್ದೀರಿ, ಕಟ್ಟಿಗೆ ಮರಮುಟ್ಟುಗಳನ್ನು ಪರ್ಚೇಸ್ ಮಾಡ್ತಿದ್ದೀರಿ. ಏನು ಇವತ್ತು ಈ ವರ್ಷದ ಈ ಬಾರಿಯ ಈ ಹರಾಜಿನಲ್ಲಿ ಸ್ವಲ್ಪ ಗೋಲ್ಮಾಲ್ ಡಿಪಾರ್ಟ್ಮೆಂಟ್ ಜನರೇ ಇದರಲ್ಲಿ ಶಾಮೀಲಾಗಿ ಬಂದವರಿಗೆಲ್ಲ ಅವರೇ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಈಗ ಈ ಲಾಟ್ ತಗೋರಿ ಅವ್ರು ಲಾಟ್ ಹಾಕುವಾಗ ಏನು ಮಾಡ್ತಾರೋ ಯಾರಿಗೆ ಗೊತ್ತು. ಒಳಗಂತೂ ಹೋಗಿ ನಮ್ಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಪರ್ಟಿಕ್ಯುಲರ್ ಆಗಿ ಈ ತೋರಿ ಅಂತ ಹೇಳ್ತಾರೆ ಅವಾಗ. ಅವ್ರಿಗೇನಾದರೂ ಸಂಬಳ ಬರ್ತಾ ಇಲ್ವಾ? ಅದಕ್ಕೆ ಅವ್ರಿಗೆಲ್ಲ ಸಂಬಳ ಬರ್ತದೆ, ಮೇಲಿಂದ ಗಿಂಬಳನೂ ಸಿಗ್ತದಲ್ಲ. ಈ ಥರ ಮಾಡಿದರೆ ಅದು ಆಗ್ತಾ ಇದೆ. ಈಗ ಒಬ್ಬೊಬ್ಬರು ಲಕ್ಷ ರೂಪಾಯಿ ಇನ್ಕಮ್ ಆಗಿರ್ಬೋದು. ಒಬ್ಬೊಬ್ರು ಕಾರ್ ತೊಗೊಂಡು ಹೇಳ್ತಾರೆ ರೀ, ಒಬ್ಬೊಬ್ಬರು ಉಳಿ ಹೊಡೆಯವನು ಕಾರ್ ತೊಗೊಂಡು ಅಡ್ಡಾಡ್ತಾನೆ. ಟಿಂಬರ್ ಮರ್ಚೆಂಟ್ ಬೈಕಲ್ಲಿ ಹೋಗ್ತಾನೆ, ವಾಚರ್ ಕಾರಲ್ಲಿ ಅಡ್ಡಾಡ್ತಾರೆ. ಇವ್ರ ಪಗಾರ ಎಷ್ಟು, ಇವ್ರ ಇನ್ಕಮ್ ಎಷ್ಟು ತನಿಖೆ ಆಗ್ಬೇಕಂತೀರಿ? ಹೌದು, ಮಾಡಬೇಕಲ್ಲ. ಮೊನ್ನೆ 13ಕ್ಕೆ ದಾಂಡೇಲಿ ಟಿಂಬರ್ ಡಿಪೋ ಮರಮುಟ್ಟುದಲ್ಲಿ ಏನು ಹರಾಜು ನಡೆದಿದೆ, ಆ ಹರಾಜಿನಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಅದು ಏನಾಗಿದೆ, ಅದರಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ವಾಚ್ಮ್ಯಾನಿಂದ DRF ಈ ಲೆವೆಲ್ ತನಕ ಅದರಲ್ಲಿ ಅವರೇ ಡೈರೆಕ್ಟ್ ಟಿಂಬರ್ ಮರ್ಚೆಂಟ್ ಆಗಿದ್ದಾರೆ. ಅವರು ಟಿಂಬರ್ ಮರ್ಚೆಂಟ್ ಆಗಿದ್ದರಿಂದ ಮ್ಯಾಕ್ಸಿಮಮ್ ಲಾಟ್ಗಳು ಅವರೇ ಪರ್ಚೇಸ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ದಾಂಡೇಲಿಯಿಂದ 60ರಿಂದ 70 ಸಣ್ಣ ಪುಟ್ಟ ಕಾರ್ಪೆಂಟರ್ ಶಾಪ್ಗಳಿವೆ. ಅವರ ಜೀವನೋಪಾಯ ಪೂರ ಅದರ ಮೇಲೆ ಅವಲಂಬನೆ ಆಗಿದೆ. ಹಾಗಾಗಿ ಅವರು ಡೈರೆಕ್ಟ್ ಅವರಿಗೆ ಅದು ಎಫೆಕ್ಟ್ ಆಗ್ತಾ ಇದೆ. ನಾನು ಪ್ರಶಾಂತ್ ಸರ್ DCF ಪ್ರಾಮಾಣಿಕ ಡಾಕ್ಟರ್ ಪ್ರಶಾಂತ್ ಸರು ಭಾಳ ಪ್ರಾಮಾಣಿಕ ಇದ್ದಾರೆ ಅಂತ ಅವ್ರ ಮೇಲೆ ನಮಗೆ ಭಾಳ ವಿಶ್ವಾಸ ಇದೆ. ಈ ಏನು ಅವೇರ್ ಆಗಿದೆಯಲ್ಲ, ಆ ಪ್ರಶಾಂತ್ ಸರ್ ಅವರು ಇದಕ್ಕೆ ಟ್ರಾನ್ಸ್ಪರೆನ್ಸಿಯಾಗಿ ತನಿಖೆ ಮಾಡಿ ಅವ್ರ ಬ್ಯಾಂಕ್ ಅಕೌಂಟು, ಮೊಬೈಲ್ ನಂಬರು ಹಾಗೂ CCTV ಫುಟೇಜನ್ನು ಕಂಪ್ಲೀಟ್ ಕುರಂಕುಷಿತವಾಗಿ ಅವರು
ಮಾಡ್ತಾರಂತ ಅವ್ರ ಮೇಲೆ ನಮ್ಮ ಪೂರ ನಂಬಿಕೆ ಇದೆ. ಇಲ್ಲಿ ಇದ್ದವರು ಎಲ್ಲ ಸದಸ್ಯರಿಗೂ ಎಲ್ಲರೂ ಅವ್ರ ಮೇಲೆ ಪ್ರಶಾಂತ್ ಸರ್ ಮೇಲೆ ಭಾಳ ದೊಡ್ಡ ನಂಬಿಕೆ ಇದೆ. ಅವರನ್ನು ಇದನ್ನು ಸಂಪೂರ್ಣ ತನಿಖೆಗೆ ಒಳಪಡಿಸಿ ನಮ್ಗೆ ನ್ಯಾಯ ದೊರಕಿಸ್ತೀರಂದು ಕೇಳ್ಕೊತೇವೆ. ಈ ನ್ಯಾಯವನ್ನು ನಮ್ಗೆ ದೊರೆತಿಲ್ಲ ಅಂದರೆ ನಾವು ನಾಳೆಯಿಂದ ಪ್ರತಿಭಟನೆ ಕುರಿತದ್ದು ಅನ್ಯ ಸತ್ಯಾಗ್ರಹ ಕುಂದಿರ್ಲಿಕ್ಕೂ ನಾವು ಹಿಂದೆ ಮುಂದೆ ಮಾಡೋದು, ಅದಕ್ಕೆ ಪೂರ ಹೊಣೆಗಾರಿಕೆ ಅರಣ್ಯ ಇಲಾಖೆ ಆಗಿರ್ತದೆ. ನಾನು ಇದರಲ್ಲಿ ಸ್ಪಷ್ಟಪಡಿಸ್ತೇನೆ. ದಾಂಡೇಲಿ ಟಿಂಬರ್ ಆ್ಯಂಡ್ ಕಾರ್ಪೊರೇಟರ್ ಅಸೋಸಿಯೇಷನ್ ಗೌರವಾಧ್ಯಕ್ಷ CS ವಸ್ತ್ರದ್ ಹಾಗೂ ಪದಾಧಿಕಾರಿಗಳಾದ ರಫೀಕ್ ಖಾನ್ ಮತ್ತು ಸುನಿಲ್ ಸೋಮುನಾಚೆ ಅವರು ಮಾಧ್ಯಮದ ಜೊತೆ ಮಾತನಾಡುತ್ತಾ ಮರಮುಟ್ಟುಗಳ ಹರಾಜು ಪ್ರಕ್ರಿಯೆಯಲ್ಲಿ ಟಿಂಬರ್ ಡಿಪೋ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ವಾಮ ಮಾರ್ಗದಲ್ಲಿ ಮಾಡುತ್ತಿರುವ ದಂಧೆಯ ಕುರಿತಂತೆ ಆಕ್ರೋಶವನ್ನು ವ್ಯಕ್ತಪಡಿಸಿ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಟಿಂಬರ್ ಆ್ಯಂಡ್ ಕಾರ್ಪೆಂಟರ್ ಅಸೋಸಿಯೇಷನ್ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ.